ಹಾಯ್ ಎಲ್ಲರಿಗೂ ನಮಸ್ಕಾರ. ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಟಾಪಿಕ್ ಅಂದ್ರೆ ಈ ನಮ್ಮ ಜವಾರಿ ಕೋಳಿಯು ತತ್ತಿ ಹುಡುಕೋದು ಒಂದು ದೊಡ್ಡ ಸವಾಲು. ಆಗಾಗ ಅಲ್ಲೆಲ್ಲೆಲ್ಲೆಲ್ಲೆ ಬರ್ಗಿ ಮಾಡಿ ಹೊಸ ಬರ್ಗಿ ತತ್ತಿ ಹಾಕಕತ್ಬಿಡ್ತಾವೆ. ನಾವು ದಿನಕ್ಕೆ ಒಂದು 5 ರಿಂದ 6 ಸತ ತತ್ತಿ ಹುಡುಕ್ತೀವಿ. ಹಾಕೋ ಜಾಗದೊಳಗೆ ಎಲ್ಲ ಕಡೆ ನೋಡೋಗ್ತೀವಿ. ಇವತ್ತು ಈ ಪೈಪ್ ಒಳಗೆ ನಾವು ಒಂದಂತಲೇ ಕೋಳಿ ತತ್ತಿ ಹಾಕ್ತಿದ್ವು. ಈಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಕೋಳಿ ಯಾವಾಗಲೂ ತತ್ತಿ ಹಾಕ್ತಿದ್ವಿ. ಇಲ್ಲಿ ಬಿಟ್ಟು ಮತ್ತು ಬೇರೆ ಕಡೆ ಎಲ್ಲಿಯೂ ಹಾಕ್ತಿದ್ದಿದ್ದಿಲ್ಲ. ನಾವು ನೋಡ್ಕೊತಾನೆ ಇರ್ತಿದ್ವಿ. ಆದರೂ ಒಂದು ಮಿಸ್ ಆಗಿ ಎಲ್ಲರೂ ಒಂದಂತೆಲ್ಲ ಹಾಕಿರ್ತಾವೆ. ಇವತ್ತೇನಾಗ್ಬಿಟ್ಟೈತಿ ಅಂದ್ರೆ ಮಿಸ್ ಆಗಿ ಒಂದು ಕೋಳಿ ತತ್ತಿ ಹಾಕಿ ಮರಿನೇ ಎಬ್ಬಿಸ್ಬಿಟ್ಟೈತಿ. ನಾನು ತತ್ತಿ ನೋಡೋಕೆ ಬಂದಾಗ ಚೂನ್ ಚೂನ್ ಚೂ ಅಂತಂದು ಮರಿ ಸೌಂಡ್ ಬರಕತ್ತು. ಇದೆಯಲ್ಲಪ್ಪ ಮರಿ ಎಲ್ಲಿ ಎದ್ದವು ಅಂತಂದು ನೋಡಿದಾಗ ಗೊತ್ತಾಯ್ತು ಇಲ್ಲಿ ತತ್ತಿ ಹಾಕಿ ಮರಿನೇ ಎಬ್ಬಿಸ್ಬಿಟ್ಟೈತಿ ಅಂತಂದು. ಆಮೇಲೆ ಇಲ್ಲಿ ನಾವು ನೋಡ್ತಿದ್ವಿ, ಬಟ್ ಯಾವಾಗಲೂ ಹಾಕ್ತಿದ್ದಿದ್ದಿಲ್ಲ. ಇಲ್ಲೊಂದು ಕೋಳಿ ತತ್ತಿ ಹಾಕಕ್ಕಂತ ಕುಂತಿತ್ತು. ಈ ಕೋಳಿ ತೆಗೆದು ನೋಡಿದ್ರೆ ಇಲ್ಲಿ 12 ಮೊಟ್ಟೆ ಅದಾವು. ಅಯ್ಯೋ ಶಿವನೇ, ಬೇಷ್ ಬಿಡಪ್ಪ ಅಂತಂದು ಏನು ಮಾಡ್ಬೇಕು ಅಂತಂದು ವಿಚಾರ ಮಾಡಿ ಮೊದ್ಲು ಈ ಕೋಳಿ ಇರುವಲ್ದಕ್ಕೆ ಮೊದ್ಲು ಮರಿ ಎಬ್ಸಿದ್ದು ಕೋಳಿನ ಒಳಗೆ ಹಾಕೋಣ, ಇಲ್ಲ ಅಂದ್ರೆ ಕಾಗಿ ಗಿಡಗೆ ಬಂದು ಮರಿ ಓದ್ಬಿಡ್ತಾವೆ ಅಂತಂದು ಈ ಕೋಳಿ ಎಲ್ಲಿ ತತ್ತಿ ಹಾಕಿ ಮರಿ ಎಬ್ಸೈತಿ ನೋಡಿದ್ರಾತಂತಂದು ನೋಡ್ಬೇಕಂತಂದು ಹೋದೆ. ಈ ಟಯರ್ ಒಳಗೆ ಹಾಕಿರ್ತಾವನು ಅಂತಂದು ಅವಾಗ ಒಮ್ಮೆ ನೋಡ್ತಿದ್ವಿ. ಬಟ್ ಇದು ಏನು ಮಾಡಿಬಿಟ್ಟೈತಿ ಕೋಳಿ ಅಂದ್ರೆ ಇಲ್ಲಿ ಒಂದು ಟಯರ್ ಗೆಟ್ರ್ ಹೋಗಿದ್ವಿ. ಈ ಗೆಟ್ರ್ ಒಳಗೆ ತತ್ತಿ ಹಾಕಿ ಮರಿ ಎಬ್ಬಿಸ್ಬಿಟ್ಟೈತಿ. ಈ ಥರ ಹೊರಗಡೆ ಬಿಡೋದ್ರಿಂದ ಇದೊಂದು ಪ್ರಾಬ್ಲಮ್ಮು. ನಾವು ಕರೆಕ್ಟು ಎಲ್ಲಿ ತತ್ತಿ ಹಾಕ್ತವು, ಹೊಸ ಜಾಗ ಎಲ್ಲಿ ಮಾಡ್ಯವು ಅದನ್ನು ನೋಡ್ಕೊತ ಇರ್ಬೇಕು. ಈ ಥರ ನೋಡಲಿಲ್ಲ ಅಂದ್ರೆ ಎಲ್ಲಿ ಬೇಕಾರೆ ಅಲ್ಲಿ ತತ್ತಿ ಹಾಕಿ ಮರಿ ಎಬ್ಬಿಸ್ಬಿಡ್ತವು. ಇಲ್ಲ ಅಂದ್ರೆ ಎಲ್ಲಿ ಬೇಕಾರೆ ಅಲ್ಲಿ ತತ್ತಿ ಹಾಕಿಬಿಡ್ತವು, ಕಾಯಿಗೆ ಹೋಯ್ತವು. ಇಲ್ಲ ಅಂದ್ರೆ ಇವು ಕೋಳಿ ತತ್ತಿ ಹಾಕಿದ್ದಕ್ಕೆ ಅಲ್ಲೇ ಹೋಗಿ ಕುಂದಿರ್ತಾವೆ. ರಾತ್ರಿ ಹೊತ್ತು ಮುಂಗ್ಲಿ, ಹಾವು, ಇಲ್ಲ ಬೆಕ್ಕು ಈ ಥರ ಬಂದು ಕೋಳಿನ ಹಿಡಿದು ತಿಂದುಬಿಡ್ತಾವೆ. ಅದಕ್ಕೆ ಅವಾಗವಾಗ ಹೊಸ ಜಾಗದೊಳಗೆ ತತ್ತಿ ಹಾಕಿ ಬರ್ಗಿ ಮಾಡ್ತಿರ್ತಾವೆ. ನಾವು ಜಾಗ ನೋಡ್ಕೊತ ಇರ್ಬೇಕು. ಈಗ ನೋಡ್ರಿ, ನಾನು ಈ ಕೋಳಿ ಮತ್ತೆ ಹೋಗಿ ಇನ್ನೂ ಒಂದು ಮರಿ ಎದ್ದೇಳದೈತಿ, ಅಲ್ಲೇ ಹೋಗಿ ಅದು ಕುಂದ್ರಾಕತ್ತೈತಿ. ಈಗ ಇವನ್ನ ಮರಿ ಹಿಡಿದು ಒಳಗೆ ಹಾಕ್ಬೇಕು. ಈಗ ಇವು ಜವಾರಿ ಕೋಳಿ ಮಾತ್ರ ಅಷ್ಟ ಕಾವು ಈ ಥರ ಮರಿ ಎಬ್ಬಿಸ್ತವೆ. ಯಾವುದೇ ರೀತಿ ಕ್ರಾಸ್ ಕೋಳಿ ಮಾತ್ರ ಈ ಥರ ಮರಿ ಎಬ್ಸೋದು ಇಲ್ಲ, ಈ ಥರ ಕಾವಿಗೆ ಕುಂದ್ರೋದು ಇಲ್ಲ. ನಮ್ಮ ಜವಾರಿ ಕೋಳಿ ಮಾತ್ರ ಅಷ್ಟ ಈ ಥರ ಕಾವಿಗೆ ಕುಂದಿರ್ತೈತಿ. ನಿಮ್ಗೆ ಕ್ರಾಸ್ ನಾಟಿಗೂ ಪ್ಯೂರ್ ನಾಟಿಗೂ ವ್ಯತ್ಯಾಸ. ಇದ್ರೊಳಗರ ನೋಡಿ ಅರ್ಥ ಮಾಡ್ಕೊರಿ. ಈಗ ನೋಡ್ರಿ, ಇನ್ನೂ ಒಂದು ಮರಿ ಎದ್ದೇಳದೈತಿ. ಹಾಗಾಗಿ ಅದೊಂದು ಮರಿ ಎಬ್ಬಿಸ್ಕೊಂಡ್ರಾತು ಅಂತಂದು ಅದು ತಾಯಿಗೆ ಅಲ್ಲೇ ಹೋಗಿ ಪದೇ ತತ್ತಿ ಮ್ಯಾಗ ಕುಂತು ಅದೊಂದು ಮರಿ ಎಬ್ಸೋಕೆ ಪ್ರಯತ್ನ ಮಾಡಾಕತ್ತೈತಿ. ಈಗ ಹೊರಗಡೆ ಬಿಡ್ಬೋದು. ಹೊರಗಡೆ ಬಿಡೋಕೆ ಕಾಗಿ ಹೊಳ್ಳಿ ನಮ್ಮದು ಗಿಡಗದ್ದು ಕಾಟ ಐತಿ. ನಮ್ದು ಹುಂಚಿಗಿಡದ ತೋಟ ಇರೋದ್ರಿಂದ ಇಲ್ಲಿ ಸತತ ಇರ್ತಾವೆ. ಹಾಗಾಗಿ ಇವು ಮರಿ ಓದ್ಬಿಡ್ತಾವೆ ಅನ್ನೋ ಕಾರಣಕ್ಕೆ ಈ ಕೋಳಿ ಮರಿಗಳನ್ನ ಶೆಡ್ ಒಳಗೆ ಬಿಡಾಕತ್ತೀನಿ. ಈಗ ಶೆಡ್ ಒಳಗೆ ಬಿಟ್ಟು ಅವಕ್ಕೊಂದು ಸ್ವಲ್ಪ ಫುಡ್ಡು ನೀರಿನ ವ್ಯವಸ್ಥೆ ಮಾಡ್ತೀವಿ. ನಾವು ತಾಯಿ ಕೋಳಿಯಿಂದನೇ ಮರಿ ಮಾಡಿಸಿ ರೈತರಿಗೆ ಮರಿ ಕೊಡೋದು ಕಷ್ಟ ಐತಿ. ಕೋಳಿ ಈ ಥರ ಅಗಲಿಸಿ ಕೊಡ್ಬೇಕಾಗತ್ತೆ. ಇವು ಕೋಳಿಗಳು ಇಲ್ಲಿ ರಿಕವರಿ ಆಗೋದು ಕಷ್ಟ. ಹೊಳ್ಳಿ ಅವು ಮರಿ ನೀವು ತೊಗೊಂಡು ಹೋಗಿಂದ ಅಲ್ಲಿ ತಾಯಿಯಿಂದ ಬಿಟ್ಟು ಬದುಕೋದು ಒಂದು ಸ್ವಲ್ಪ ಕಷ್ಟ ಐತಿ. ಹಾಗಾಗಿ ನಾವು ಕೋಳಿಯಿಂದ ಮರಿ ಮಾಡಿಸಲ್ಲ. ಒಂದಿಷ್ಟು ಜನಕ್ಕೆ ನಮ್ಮ ಕೋಳಿ ಮ್ಯಾಗೂ ಡೌಟ್ ಇತ್ತು, ಇವ್ರೇನು ಪ್ಯೂರ್ ಜವಾರಿ ಕ್ರಾಸ್ ಕೋಳಿ ಅಂತಂದು. ಈಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಪ್ಯೂರ್ ಜವಾರಿ ಕ್ರಾಸ್ ಕೋಳಿ ಅನ್ನೋದು. ಈಗ ನಮ್ಮದು ಕಾವು ಕುಂತು ಮರಿ ಎಬ್ಸತಿ, ಇದು ಪ್ಯೂರ್ ಜವಾರಿ. ಕಾವು ಕುಂದ್ರೋದೇ ಇಲ್ಲ, ಅದು ಮರಿ ಎಬ್ಸೋದಿಲ್ಲ, ಅದು ಕ್ರಾಸ್ ನಾಟಿ. ಈಗ ನಿಮ್ಗೆ ಕ್ರಾಸ್ ನಾಟಿ ಒಳಗೆ ತತ್ತಿ ಇಳುವರಿ ಜಾಸ್ತಿ ಇರ್ತೈತಿ, ಬಟ್ ಅದು ಕಾವು ಕುಂತು ಮರಿ ಮಾಡಲ್ಲ. ನಮ್ಮದು ತತ್ತಿ ಇಳುವರಿ ಕಮ್ಮಿ ಇರ್ತೈತಿ, ಕಾವು ಕುಂತು ಮರಿ ಮಾಡ್ತೈತಿ. ಹೊಳ್ಳಿ ನಿಮಗೆ ಪ್ಯೂರ್ ಜವಾರಿ ಒಳಗೆ ಈ ಥರ ತಾಯಿ ಕೋಳಿಯಿಂದನೇ ಮರಿ ಮಾಡಿಸ್ತೀನಿ ಅಂದ್ರೆ ನೀವು ಯಾವುದೇ ರೀತಿ ವ್ಯಾಕ್ಸಿನೇಷನ್ ಹಾಕೋ ಅವಶ್ಯಕತೆ ಇಲ್ಲ. ಹೊಳ್ಳಿ ಬ್ರೂಡಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಕೋಳಿನ ರೆಕ್ಕೆ ಒಳಗೆ ಇಟ್ಕೊಂಡು ಮರಿಗೆ ಕಾವು ಕೊಡುತ್ತೆ. ನೀವು ಇಂಕ್ಯುಬೇಟ್ರಿಂದ ಮರಿ ತೆಗಿತೀನಿ ಅಂದ್ರೆ ಪ್ರಾಪರ್ ಬ್ರೂಡಿಂಗ್ ಮಾಡ್ಕೋಬೇಕು, ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗತ್ತೆ. ಹೊಳ್ಳಿ ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ಮರಿಗಳನ್ನ ನೀವು ಆರೈಕೆ ಮಾಡ್ಕೋಬೇಕಾಗತ್ತೆ. ತಾಯಿ ಕೋಳಿಯಿಂದ ಮಾಡಿಸಿದ್ರೆ ಇದು ಯಾವುದೂ ಮಾಡೋದಿರಲ್ಲ. ನಿಮಗೆ ಎಲ್ಲ ಈಸಿ ಆಗುತ್ತೆ. ಬಟ್ ಬೆಳವಣಿಗೆ ಒಂದು ಸ್ವಲ್ಪ ಸ್ಲೋ ಇರ್ತೈತಿ. ಹೊಳ್ಳಿ ನಿಮಗೆ ಗಿಡಗದ್ದು ಹೊಳ್ಳಿ ಕಾಗಿದ್ದು ಇವೆಲ್ಲ ಕಾಟ ಇರ್ತೈತಿ. ಈಗ ಬರ್ರಿ, ಹೊಳ್ಳಿ ಇನ್ನೊಂದು ಕೋಳಿ ಇಲ್ಲಿ ಪೈಪ್ ಒಳಗೆ ಬರ್ಗಿ ಮಾಡಿ ಇಲ್ಲಿ ತತ್ತಿ ಹಾಕಕ್ಕೆ ಸ್ಟಾರ್ಟ್ ಮಾಡಿತ್ತು. ಇಲ್ಲಿ ನಾನು ಒಂದು 7-8 ದಿನದ ಹಿಂದೆ ನೋಡಿದ್ದೆ. ಹೊಳ್ಳಿ ನಾನು ನೋಡಿದ್ದಿಲ್ಲ ಇಲ್ಲೇನ್ರ ಹಾಕ್ತವನು ಅಂತಂದು. ಬಟ್ ಇವತ್ತು ನೋಡಿದಾಗ ಇಲ್ಲಿ ಒಂದು 12 ಮೊಟ್ಟೆ ಸಿಕ್ಬಿಟ್ಟು, ಇವು ಮೊಟ್ಟೆ ಭಾಳ ಶೈನಿಂಗ್ ಅದಾವು. ಅಂದ್ರೆ ಒಂದು 6 ರಿಂದ 7 ದಿವಸ ಈ ಕೋಳಿಲಿ ತತ್ತಿ ಹಾಕಿ
ಮರಿ ಮಾಡಾಕತ್ತೈತಿ. ಈಗ ಇವು ಮೊಟ್ಟೆನ ಯೂಸ್ ಮಾಡೋಕ್ಕೆ ಬರಲ್ಲ. ಏನೋ ಕಾವು ಕುಂದಿರ್ಸಿ ಹೊಳ್ಳಿ ಕೋಳಿನ ಕಾವು ಕುಂದಿರ್ಸ್ಬೋದು, ಇಲ್ಲ ಇಂಕ್ಯುಬೇಟರ್ಗೆ ಹಾಕ್ಬೋದು. ಬಟ್ ಇವು ಎಲ್ಲ ತಿನ್ನೋಕೆ ಯೂಸ್ ಆಗೋಲ್ಲ, ಯಾಕಂದರೆ ಇದ್ರೊಳಗೆ ಆಲ್ರೆಡಿ ಮರಿ ಮೂಡಕ್ಕೆ ಹತ್ಬಿಟ್ಟಿರ್ತಾವೆ. ಇದನ್ನು ನಾವು ತಗೊಂಡು ಹೋಗಿ ಈಗ ಇಂಕ್ಯುಬೇಟ್ರಿಗೆ ಹಾಕ್ತೀನಿ. ಮೊನ್ನೆ ನಾನು ಇನ್ಸ್ಟಾಗ್ರಾಮ್ನಾಗ ಒಂದು ಪೋಸ್ಟ್ ಹಾಕಿದ್ದೆ, ಮುಂದಿನ ತಿಂಗಳದೊಳಗೆ ಗಿವ್ ಅವೇ ಕೊಡ್ಬೇಕಂತ ಮಾಡೀನಿ, ಏನು ಕೊಡಬೇಕು ಅಂತ ಕಮೆಂಟ್ ಮಾಡಿರಿ ಅಂತಂದು. ಒಂದು 7-8 ಜನ ಕಮೆಂಟ್ ಮಾಡಿದರು. ಟರ್ಕಿ ಕೋಳಿ ಕೊಡಿ, ಒಳ್ಳೆ ಮರಿ ಕೊಡಿ, ಇಲ್ಲ ಹುಂಜಾ ಕೋಳಿ ಕೊಡಿ ಅಂತಂದು ಕಮೆಂಟ್ ಮಾಡಿದರು. ನಾನು ಮೊನ್ನೆ ರೈತರ ದಿನಾಚರಣೆ ಅಂಗವಾಗಿ ಆಫರ್ ಒಳಗೆ ಅಂತಂದು ತಿಂಗಳು ಮರಿ 50 ರೂಪಾಯಿಗೆ ಒಂದು ಕೊಡ್ತೀನಿ ಅಂತಂದು ಹೇಳಿದ್ದೆ. ಇಲ್ಲೇ ನಮ್ಮ ಬಾಜುವರು ರೈತರು ಲಕ್ಕುಂಡಿಯವರು ಮರಿ ಬುಕ್ ಮಾಡ್ಕೊಂಡು ಮರಿ ಕೊಟ್ಟಿದ್ದೀನಿ. ಈಗ ನಮ್ಮ ಸಬ್ಸ್ಕ್ರೈಬರ್ಸು ಹೊಳ್ಳಿ ನಾನು ವಿಡಿಯೋ ನೋಡೋರು ಮುಂದಿನ ತಿಂಗಳ ಗಿವ್ ಅವೇ ಕೊಡಾಕತ್ತೀನಿ. ಏನು ಕೊಡ್ಬೇಕಂತಂದು ನೀವು ಕಮೆಂಟ್ ಮಾಡಿರಿ. ನಾನು ಏನು ಕೊಡ್ಬೇಕು ಅನ್ನೋದು ವಿಚಾರ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಅಪ್ಡೇಟ್ ಕೊಟ್ಟು ಆಮೇಲೆ ಗಿವ್ ಅವೇ ಕೊಡ್ತೀನಿ. ಆಮೇಲೆ ಭಾಳಷ್ಟು ಜನ ವಿಡಿಯೋ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗೋಲ್ಲ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಬರ್ರಿ ಮರಿ ತಗೊಂಡು ಮನೆಗೆ ಹೋಗಿ ಮನ್ಯಾಗ ಒಂದು 3-4 ದಿನದ ಮರಿ ಐತಿ, ಆ ಮರಿ ಜೊತೆ ಅವ್ನು ಹಾಕಿಬಿಡ್ತೀನಿ. ಹೊಳ್ಳಿ ಒಂದು 12 ತತ್ತು ಸಿಕ್ಕಿದ್ವಲ್ಲ ಅವನ್ನ ಇಂಕ್ಯುಬೇಟ್ರಿಗೆ ಹಾಕಿಬಿಡ್ತೀನಿ. ಅಂದ್ರೆ ನಾ ಕೋಳಿಗಿಟ್ಟು ಮರಿ ತೆಗ್ಸೋದಿಲ್ಲ. ಹೊಳ್ಳಿ ಅವು 7-8 ಮರಿನೂ ನಮಗೆ ನೋಡ್ಕೊಳ್ಳೋದಾಗೋದಿಲ್ಲ, ಅವಕ್ಕೆ ಪ್ರಾಪರ್ ವ್ಯಾಕ್ಸಿನೇಷನ್ ಆಗೋಲ್ಲ. ಹಾಗಾಗಿ ಅವನ್ನ ನಾನು ಮೊಟ್ಟೆನ ಇಂಕ್ಯುಬೇಟ್ರಿಗೆ ಹಾಕಿಬಿಡ್ತೀನಿ. ಈಗ ನೀವು ನೋಡೋಕತ್ತಿರಲ್ಲ, ಇದ ನಂದು ಇಂಕ್ಯುಬೇಟ್ರದ. ಇದ್ರ ಬಗ್ಗೆನೂ ನೆಕ್ಸ್ಟ್ ನಾ ವಿಡಿಯೋ ಮಾಡ್ತೀನಿ. ಈಗ ಮರಿ ತಗೊಂಬಂದಿದ್ನಲ್ಲ 3 ಮರಿ, ಅವನ್ನ ನಂದು ಬ್ರೂಡಿಂಗ್ ಸೆಟಪ್ ಅಲ್ಲಿ ಬಿಟ್ಬಿಡೋಣ. ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಗಿವ್ ಅವೇದ್ದು ಎಲ್ಲರೂ ಕಮೆಂಟ್ ಮಾಡಿರಿ ಏನು ಕೊಡ್ಬೇಕಂತಂದು. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.